ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಧ್ರುವ ಪೊಲ್ಲು 7 ಚಾನಲ್. ಇವತ್ತು ನಾನು ಉಡುಪಿಯಲ್ಲಿರುವಂತಹ ಅಮೃತ್ ಗಾರ್ಡನ್ ಕಲ್ಯಾಣ ಮಂಟಪದಲ್ಲಿ ಇದ್ದೇನೆ. ಇವತ್ತು ನಮ್ಮ ಸೀನಿಯರ್ ಇನ್ಚಾರ್ಜ್ ಕೇಶವಣ್ಣನವರ ಮಗನದು ಮ್ಯಾರೇಜ್ ರಿಸೆಪ್ಷನ್ ಫಂಕ್ಷನ್ ಇತ್ತು. ಸೊ ಹಾಗಾಗಿ ನಮ್ಮ ಡಿಪಾರ್ಟ್ಮೆಂಟಿನವರೆಲ್ಲ ಸೇರಿ ನಾವು ಈ ರಿಸೆಪ್ಷನ್ಗೆ ಬಂದಿದ್ದೇವೆ. ನಾವು ಬೆಳಗ್ಗೆ ಬೇಗ ಬಂದಿದ್ವಿ. ರಿಸೆಪ್ಷನ್ ಅಂದರೆ ಎಲ್ಲ ಜನ 12 ಗಂಟೆ ಮೇಲೆ ಬರೋದ್ರಿಂದ ಸ್ವಲ್ಪ ಚೇರೆಲ್ಲ ಖಾಲಿ ಖಾಲಿ ಉಂಟು. ಹಾಲ್ ತುಂಬ ದೊಡ್ಡದಿತ್ತು, ಹಾಗೆ ಡೆಕೋರೇಷನ್ ಮಾತ್ರ ತುಂಬ ಒಳ್ಳೆ ಆಗಿತ್ತು. ಬನ್ನಿ ತೋರಿಸ್ತೇನೆ. ನೋಡಿ, ಇದು ಕೇಶವಣ್ಣನ ಮಗ ಕಾರ್ತಿಕ್. ನೋಡಿ, ನೋಡ್ತಾ ಇದ್ದೀರಲ್ಲ, ಡೆಕೋರೇಷನ್ ತುಂಬ ಒಳ್ಳೆ ಉಂಟಲ್ಲ. ನನಗೆ ತುಂಬ ಇಷ್ಟ ಆಯಿತು ಡೆಕೋರೇಷನ್ನು. ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಇಷ್ಟು ಜನ ಹೋಗಿದ್ವಿ. ರಿಸೆಪ್ಷನ್ ಮಾತ್ರ ತುಂಬ ಗ್ರ್ಯಾಂಡ್ ಇತ್ತು. ಹಾಗೆ ಕಾರ್ತಿಕ್ ಹಾಗೂ ಡಯಾನಾ ಇಬ್ಬರು ಕೂಡ ತುಂಬ ಸೂಪರಾಗಿ ಕಾಣ್ತಾ ಇದ್ದರು. ನಮ್ಮದು ಫೋಟೋ ಶೂಟ್ ಆದಮೇಲೆ ನಾವು ಈಚೆ ಸೈಡ್ ಬಂದ ಮೇಲೆ ಪುನಃ ಕೆಲವ್ರದ್ದೆಲ್ಲ ಸೆಲ್ಫಿ ಎಲ್ಲ ಇತ್ತು. ಮತ್ತು ನೋಡಿ, ಪುನಃ ಫೋಟೋ ಸೈಡಲ್ಲಿ ಡೆಕೋರೇಷನ್ ಎಲ್ಲೆಲ್ಲುಂಟು ಅಲ್ಲಲ್ಲಿ ನಿಂತು ಫೋಟೋಶೂಟ್ ಎಲ್ಲ ಇತ್ತು. ಅದೆಲ್ಲ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಗೊತ್ತಿರ್ಬೋದು, ರಿಸೆಪ್ಷನ್ಗೆ ಅರ್ಧ ನಾವು ಹೋಗೋದೇ ತುಂಬ ರುಚಿ ರುಚಿಯಾದ ಊಟ ಮಾಡಲಿಕ್ಕೆ. ಸೊ ಈಗ ಊಟದ ಟೈಮು, ಬನ್ನಿ ಊಟ ಮಾಡಿ ಬರೋಣ. ಊಟ ಪ್ಯೂರ್ ವೆಜ್ ಇತ್ತು, ನಾನ್ ವೆಜ್ ಅಲ್ಲ. ಆದರೆ ತುಂಬ ವೆರೈಟಿ ಇತ್ತು, ಹಾಗೆ ತುಂಬ ಒಳ್ಳೆ ಟೇಸ್ಟಿಯಾಗಿತ್ತು. ಊಟ ತುಂಬ ವೆರೈಟಿಯಾಗಿ ತುಂಬ ಬಗೆ ಇತ್ತು. ಸೊ ಎಲ್ಲದೂ ತುಂಬ ತಿನ್ನಲಿಕ್ಕಾಗಲಿಲ್ಲ. ಆದರೂ ಪ್ರತಿಯೊಂದದ್ದು ಟೇಸ್ಟ್ ಮಾತ್ರ ನಾನು ನೋಡಿದ್ದೇನೆ, ಸೂಪರ್ ಇತ್ತು. ಪ್ರತಿಯೊಂದು ಟೇಸ್ಟ್ ಕೂಡ ಸೂಪರು. ನೋಡಿ, ಸ್ವೀಟು, ಐಸ್ ಕ್ರೀಮ್ ಎಲ್ಲ ಇತ್ತು. ಸೊ ಕೊನೆಗೂ ಊಟ ಅಂತೂ ಮುಗೀತು. ಇನ್ನೇನು ರಿಸೆಪ್ಷನಿಂದ ಮನೆಗೆ ಹೊರಡುವ ಟೈಮು. ಇನ್ನೇನು ಮನೆಗೆ ಹೊರಡಬೇಕು ಅಂತ ಅಂದ್ಕೊಳ್ಳುವಾಗ ನಮ್ಮದು ಹಳೆ ಡಿಪಾರ್ಟ್ಮೆಂಟಿಂದು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವರೊಟ್ಟಿಗೂ ಕೂಡ ಒಂದು ಫೋಟೋಶೂಟ್ ಆಯಿತು. ಅವರೊಟ್ಟಿಗೆ ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡು ಇನ್ನು ಮನೆಗೆ ಹೊರಟ್ವಿ. ಇವರು ನಮ್ಮದು ಸೀನಿಯರ್ ಇನ್ಚಾರ್ಜ್ ಗಣೇಶಣ್ಣ ಅಂತ ಇನ್ನೊಬ್ಬರು. ಈಗ ನಾವು ಮನೆಗೆ ಹೊರಟ್ವಿ. ಮನೆಗೆ ಹೋಗ್ತಾ ದಾರಿಲಿ ರಿಬ್ಬನ್ಸ್ ಆ್ಯಂಡ್ ಬ್ಯಾಲೆನ್ಸಿಗೆ ಹೋಗಿ ಒಂದೊಂದು ಲೋಟ ಜ್ಯೂಸ್ ಕುಡ್ಕೊಂಡು ಹಾಗೆ ಮನೆಗೆ ಹೋದ್ವಿ. ಇವತ್ತಿನ ದಿನ ನಮ್ಮದು ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.